ಹಲೋ ನವ್ಯ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅತ್ತೆ, ನೀವು ಹೇಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ನವ್ಯ, ನಾನು ನಿನಗೊಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಹೇಳಿ ಅತ್ತೆ, ಏನು ವಿಷಯ? ನವ್ಯ, ನಮ್ಮ ಬೀದಿ ಕಡೆ ಮನೆ ಶಾಮಣ್ಣ ಇದ್ದಾರಲ್ಲ, ಅವ್ರ ಮಗಳು ನಿನ್ನೆ ಯಾರ ಜೊತೆನೋ ಓಡ್ ಹೋದ್ಲಂತೆ ಕಣೆ. ಈ ವಿಷಯ ನಂಗೆ ಹಳೆಯದು ಬಿಡಿ ಅತ್ತೆ, ನನಗೆ ನೆನ್ನೆನೇ ಗೊತ್ತಾಯ್ತು. ಏನು, ನಿನಗೆ ನೆನ್ನೆನೇ ಗೊತ್ತಾಯ್ತಾ? ಯಾರು ಹೇಳಿದ್ರು? ಯಾರು ಹೇಳಿಲ್ಲ ಅತ್ತೆ, ನಿಮ್ಮ ಫ್ರೆಂಡ್ ಪಂಕಜಮ್ಮನ ಮಗಳಿದ್ದಾಳಲ್ಲ, ಅವಳು ಊರಲ್ಲಿ ಏನೇ ನಡೆದ್ರೂ ಸ್ಟೇಟಸಲ್ಲಿ ಹಾಕ್ತಾಳೆ. ಆದ್ದರಿಂದ ನನಗೆಲ್ಲ ವಿಷಯ ಗೊತ್ತಾಗುತ್ತೆ. ಹೌದಾ, ಸರಿ. ನಿನ್ನೆ ನಿಮ್ಮ ಫ್ರೆಂಡ್ ಪಂಕಜಮ್ಮನ ಮನೇಲಿ ಬೆಳಗ್ಗೆ ತಿಂಡಿಗೆ ದೋಸೆ, ಈರುಳ್ಳಿ ಆಲೂಗಡ್ಡೆ ಪಲ್ಯ ಮಾಡಿದ್ದಾರೆ. ಮಧ್ಯಾಹ್ನ ಬಿಸಿಬೇಳೆಬಾತು, ಮೊಸರು ಬಜ್ಜಿ, ಸಾಯಂಕಾಲ ಈರುಳ್ಳಿ ಪಕೋಡ, ರಾತ್ರಿ ಚಪಾತಿ ದಾಲು. ಅಯ್ಯೋ, ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಹೇಳಿಲ್ವಾತೆ, ನಿಮ್ಮ ಫ್ರೆಂಡ್ ಪಂಕಜಮ್ಮನ ಮಗಳು ಡೈಲಿ ಎಲ್ಲಾನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ತಾ ಇರ್ತಾಳೆ. ಬರೀ ಅವ್ರ ಮನೆ ವಿಷಯ ಅಲ್ಲ ಅತ್ತೆ, ಎಲ್ಲರ ಮನೆ ವಿಷಯನೂ ಹಾಕ್ತಿರ್ತಾಳೆ. ಊರಲ್ಲಿ ಯಾವುದೇ ಜಾತ್ರೆ ನಡೀಲಿ, ಯಾವುದೇ ಉತ್ಸವ ನಡೀಲಿ, ಅದ್ರ ಫೋಟೋ ತೆಗೆದು ವಾಟ್ಸಪ್ ಸ್ಟೇಟಸಿಗೆ ಹಾಕ್ತಾಳೆ. ಆದ್ದರಿಂದ ನನಗೆಲ್ಲ ವಿಷಯನೂ ಗೊತ್ತಾಗುತ್ತೆ. ನೀವು ಹೇಳೋದೇನೂ ಬೇಕಾಗಿಲ್ಲ. ಹೌದಾ, ಸರಿ ನವ್ಯ, ನಾನೇನು ಫೋನ್ ಇಡ್ತೀನಿ. ಊರಲ್ಲಿ ನಡೆಯೋ ಎಲ್ಲ ವಿಷಯನೂ ನವ್ಯಂಗೆ ಗೊತ್ತಾಗ್ತಿದೆ ಅಂದರೆ, ನಮ್ಮನೇಲಿ ನಡೆಯೋ ಎಲ್ಲ ವಿಷಯನೂ ನವ್ಯಂಗೆ ಗೊತ್ತಾಗ್ಬೇಕಲ್ವಾ? ಹಲೋ ಪಂಕಜ, ನಿನ್ನ ಮಗಳು ಮನೇಲಿದ್ದಾಳ? ಸ್ವಲ್ಪ ನಮ್ಮ ಮನೆಗೆ ಬರೋಕ್ಕೆ ಹೇಳ್ತೀಯ ಈಗ? ಹಾಂ ಆಂಟಿ. ಓ ಬಾಮ್ಮ, ಬಾ ಕೂತ್ಕೋ. ನಿನ್ನ ಹೆಸರು ಮರ್ತೋದೆ. ನನ್ನ ಹೆಸರು ವರ್ಷಿಣಿ ಆಂಟಿ. ಹೌದಾ, ವರ್ಷಿಣಿ, ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತಲ್ಲ, ಹೇಳಿ ಆಂಟಿ. ವರ್ಷಿಣಿ, ನಾನು ಇವಾಗ ಹೇಳೋ ವಿಷಯನ ನಿಮ್ಮ ಅಮ್ಮಂಗೂ ಹೇಳಬಾರ್ದು. ನಿನಗೇನು ಬೇಕು ಕೇಳು, ನಾನು ನಿನಗೆ ಕೊಡ್ತೀನಿ. ಆದರೆ ನಿನ್ನಿಂದ ಒಂದು ಸಹಾಯ ಆಗಬೇಕು. ಏನೋ, ನಮ್ಮ ಅಮ್ಮಂಗೂ ಹೇಳಬಾರ್ದಾ? ಅಲ್ಲ ಆಂಟಿ, ನಾಳೆ ಏನಾದರೂ ಏನೂ ಆಗಲ್ಲ, ನಾನು ನಿನ್ನ ಜೊತೆ ಇರ್ತೀನಿ. ನಿನಗೇನು ಬೇಕು ಹೇಳು, ನಾನು ನಿನಗೆ ಕೊಡಿಸ್ತೀನಿ. ಆದರೆ ನಾನು ಹೇಳೋದನ್ನೆಲ್ಲ ನೀನು ಮಾಡ್ತಾ ಹೋಗಬೇಕು. ಏನು ಬೇಕು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಇದೇ ನೆಪದಲ್ಲಿ ಒಂದು ಲ್ಯಾಪ್ಟಾಪ್ ಕೇಳಿಬಿಡೋಣ. ಅವತ್ತಿಂದ ಅಪ್ಪ ಅಮ್ಮಂಗೆ ಹೇಳ್ತಾನೆ ಇದ್ದೀನಿ, ನನಗೊಂದು ಲ್ಯಾಪ್ಟಾಪ್ ಕೊಡಿಸಿ ಅಂತ. ಇದುವರೆಗೂ ಕೊಡಿಸಿಲ್ಲ. ನೋಡೋಣ, ಫಸ್ಟು ಮ್ಯಾಟ್ರ್ ಏನು ಅಂತ ತಿಳ್ಕೊಳ್ಳೋಣ. ಸರಿ, ಆದರೆ ಏನು ಸಹಾಯ ಬೇಕು ಆಂಟಿ? ನೀವು ವಿಷಯ ಹೇಳಿದ್ರೆ. ನಾನು ನವ್ಯಂಗೆ ಬೆಳಗ್ಗೆ ಫೋನ್ ಮಾಡಿದ್ದೆ. ಕಡೆ ಮನೆ ಶಾಮಣ್ಣವ್ರ ಮಗಳು ನಿನ್ನೆ ಯಾಜ್ದೇನೋ ಓಡ್ ಹೋದ್ಲಂತೆ ಅಂತ ಹೇಳೋಕ್ಕೆ. ಆಗ ನಮ್ಮ ನವ್ಯ ಹೇಳಿದ್ಲು, ನಿಮ್ಮ ಫ್ರೆಂಡ್ ಪಂಕಜಮ್ಮನ ಮಗಳು ಎಲ್ಲ ವಿಷಯನೂ ಸ್ಟೇಟಸಿಗೆ ಹಾಕ್ತಾಳೆ, ಊರಲ್ಲಿ ಏನೇ ನಡೆದ್ರೂ ನನಗೆ ಗೊತ್ತಾಗುತ್ತೆ ಅಂತ. ಊರಲ್ಲಿ ಏನೇ ನಡೆದ್ರೂ ಅವಳಿಗೆ ಗೊತ್ತಾಗುತ್ತೆ ಅಂದಮೇಲೆ ನಮ್ಮನೇಲೂ ಏನೇನು ನಡೆಯುತ್ತೆ ಅನ್ನೋದು ನವ್ಯಂಗೆ ಗೊತ್ತಾಗಬೇಕಲ್ವಾ? ಇದಕ್ಕೆ ನಿನ್ನ ಸಹಾಯ ಬೇಕು. ಅಂದರೆ ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ ಆಂಟಿ. ಅರ್ಥ ಆಗೋ ಹಾಗೆ ಹೇಳ್ತೀನಿ ಕೇಳು ವರ್ಷಿಣಿ. ನಮ್ಮ ಮನೇಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ನಿನಗೆ ವಿಡಿಯೋ ಮಾಡೋ ಅಥವಾ ಫೋಟೋ ತೆಗೆದು ಕಳಿಸ್ತೀನಿ. ನೀನು ಅದನ್ನು ನಮ್ಮ ನವ್ಯಂಗೆ ಕಾಣೋ ಹಾಗೆ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಂಡ್ರೆ ಆಯಿತು. ಅಷ್ಟೇ ನನಗೆ ಬೇಕಾಗಿರೋದು. ಏನು, ನವ್ಯಂಗೆ ಕಾಣೋ ಹಾಗೆ ಹಾಕೋಬೇಕಾ? ಅಲ್ಲ ಆಂಟಿ, ನೀವು ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ? ಅದೆಲ್ಲ ನಿನಗೆ ಬೇಡದೇ ಇರೋ ವಿಷಯ. ನಾನು ಹೇಳೋದನ್ನು ಮಾಡಿದ್ರೆ ನಿನಗೇನು ಬೇಕು ಅದನ್ನು ನಾನು ಕೊಡಿಸ್ತೀನಿ. ಈ ಕೆಲಸ ಏನು ಅಷ್ಟೊಂದು ಕಷ್ಟ ಅಲ್ಲ. ನೀವು ನನಗೇನು ಕಳಿಸ್ತೀರೋ ಅದನ್ನು ನನ್ನ ಸ್ಟೇಟಸಲ್ಲಿ ಹಾಕಬೇಕು ಅಷ್ಟೇ ಅಲ್ವಾ? ಹಾಂ ಹೌದು. ನಾನು ಈ ಕೆಲಸ ನಿಮಗೆ ಮಾಡಿಕೊಟ್ರೆ ನೀವು ನನಗೆ ಹೊಸ ಲ್ಯಾಪ್ಟಾಪ್ ಕೊಡಿಸ್ತೀರಾ? ಲ್ಯಾಪ್ಟಾಪಾ? ಲ್ಯಾಪ್ಟಾಪ್ ಕೊಡಿಸ್ತೀನಿ ಅಂದರೆ ನಾನು ಈ ಕೆಲಸ ನಿಮಗೆ ಮಾಡಿಕೊಡ್ತೀನಿ. ಇಲ್ಲ ಅಂದರೆ ನನ್ನ ಪಾಡಿಗೆ ನಾನು ಮನೆಗೆ ಹೋಗ್ತೀನಿ. ಸರಿ ಆಯಿತು. ಸರಿ, ಹಾಗಾದರೆ ಈಗ ನಾನು ನಿಮಗೆ ನನ್ನ ವಾಟ್ಸಪ್ ನಂಬರ್ ಕೊಡ್ತೀನಿ. ಅದನ್ನು ನೀವು ಸೇವ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ನನಗೆ ಕಳಿಸಿ ನನ್ನ ಸ್ಟೇಟಸಿಗೆ ಹಾಕ್ತೀನಿ.
ನವ್ಯ ದಿನ ನನ್ನ ಸ್ಟೇಟಸ್ ನೋಡೇ ನೋಡ್ತಾರೆ. ಸರಿ, ನಿನ್ನ ನಂಬರ್ ಹೇಳು. ವರ್ಷಿಣಿ ಸರೋಜನ್ಗೆ ತನ್ನ ನಂಬರ್ನ ಹೇಳ್ತಾಳೆ. ಸರೋಜನು ವರ್ಷಿಣಿ ನಂಬರ್ನ ತನ್ನ ಮೊಬೈಲಲ್ಲಿ ಸೇವ್ ಮಾಡ್ಕೋತಾಳೆ. ಆಂಟಿ, ನನಗೆ ಇನ್ನೊಂದು 15 ದಿನ ಇದೆ ಎಕ್ಸಾಮ್ ಅಷ್ಟೇ. ಕೆಲವೊಂದು ಇಂಪಾರ್ಟೆಂಟ್ ಬುಕ್ಸ್ ತಗೋಬೇಕು. ಸ್ವಲ್ಪ ನನ್ನ ಜೊತೆ ಅಂಗಡಿಗೆ ಬರ್ತೀರಾ ಪ್ಲೀಸ್ ಆಂಟಿ? ಅಯ್ಯೋ ಶೀಲಾ, ಬೆಳಗಿಂದ ತುಂಬ ಮಂಡಿ ನೋವು, ಹೆಜ್ಜೆ ಇಡೋಕ್ಕೂ ಆಗ್ತಿಲ್ಲ. ಬೆಳಗ್ಗೆ ಏನು ತಿಂಡಿ ಮಾಡಿದ್ದ ಅದನ್ನೇ ಮಧ್ಯಾಹ್ನಕ್ಕೂ ತಿನ್ಕೊಂಡಿದ್ದೀನಿ. ನಿಜವಾಗ್ಲೂ ಆಗ್ತಾ ಇಲ್ಲ. ಸಾರಿ, ಬೇಜಾರು ಮಾಡ್ಕೋಬೇಡ. ಸರಿ ಆಂಟಿ, ನಾನೊಬ್ಬಳೇ ಹೋಗಿ ನನಗೇನೇನು ಬೇಕೋ ಬುಕ್ಸು ಅದನ್ನೆಲ್ಲ ತಗೊಂಡು ಬರ್ತೀನಿ. ಅಯ್ಯೋ ಬೇಡಮ್ಮ ಶೀಲಾ, ನೀನೊಬ್ಬಳೇ ಅಲ್ಲಿವರೆಗೂ ಹೋಗ್ಬೇಡ. ಇನ್ನೇ ನನ್ನ ಮಗ ಬರ್ತಾನೆ, ಅವನಿನ್ನ ಕರ್ಕೊಂಡು ಹೋಗ್ತಾರೆ. ನಾನು ಅವನಿಗೆ ಹೇಳ್ತೀನಿ. ಆಂಟಿ, ಎಲ್ಲದಕ್ಕೂ ಅವ್ರಿಗೆ ತೊಂದರೆ ಕೊಟ್ಟಂಗಾಗಲ್ವಾ? ಪಾಪ ಅವ್ರಿಗೆ ಏನು ಅನ್ಕೋತಾರೆ? ಅದು ಅಲ್ಲದೆ ನಾನು ಅವ್ರ ಜೊತೆ ಹೋದರೆ ಜನ ಏನಂತಾರೆ? ಅಯ್ಯೋ, ಜನ ನಾವು ಚೆನ್ನಾಗಿದ್ರು ಅಂತಾರೆ, ಚೆನ್ನಾಗಿಲ್ಲ ಅಂದರು ಅಂತಾರೆ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ನಿಂದು ಓದಿ ಏನಿದೆ ಅದ್ರ ಬಗ್ಗೆ ಮಾತ್ರ ನೀನು ಗಮನ ಕೊಡು. ಸರಿ ಆಂಟಿ. ನರೇಶ್ ಬಂದ್ಯಪ್ಪ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಹೇಳಮ್ಮ, ಏನು ವಿಷಯ? ಅದು ಶೀಲನ್ಗೆ ಇನ್ನೊಂದು 15 ದಿನ ಇದೆಯಂತೆ ಎಕ್ಸಾಮು. ಅವಳು ಯಾವುದೋ ಇಂಪಾರ್ಟೆಂಟ್ ಬುಕ್ಸ್ ಎಲ್ಲ ತೊಗೋಬೇಕಂತೆ. ನಾನೊಬ್ಬಳೇ ಹೋಗಿ ತೊಗೊಂಡು ಬರ್ತೀನಿ ಅಂದ್ಲು. ಅಷ್ಟು ದೂರ ಪಾಪ ಇಷ್ಟೊತ್ತಿನಲ್ಲಿ ಯಾಕೆ ಕಳಿಸೋದು ಒಬ್ಳನ್ನೇ ಅಂತ ನಮ್ಮ ನರೇಶ ಬಂದಮೇಲೆ ನೀನು ಅವನ ಜೊತೆ ಹೋಗುವಂತೆ ಅಂತ ಹೇಳಿದೆ. ನೀನು ಸ್ವಲ್ಪ ಹೋಗಿ ಅವಳಿಗೇನೇನು ಬೇಕು ಎಲ್ಲ ಕೊಡಿಸ್ಕೊಂಡು ಬರ್ತೀಯಪ್ಪ. ಅಷ್ಟೇನಾ? ಸರಿ ಅಮ್ಮ, ಬನ್ನಿ ಶೀಲಾ ಅವರೇ. ಸಾರಿ, ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಗ್ತಿದೆ. ಹಾಗೇನು ಅನ್ಕೋಬೇಡಿ. ನೋಡಿ, ನೀವು ನಮ್ಮಮ್ಮಂಗೆ ಮಗಳ ಥರ, ಅಂದರೆ ನನಗೆ ತಂಗಿ ಥರ ಅಲ್ವಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನನಗೆ ತಂಗಿ ಇದ್ದಿದ್ರೆ ನಾನು ಅವಳಿಗೆ ಇದೆಲ್ಲ ಮಾಡಲೇಬೇಕಿತ್ತು ತಾನೇ. ನಿಮ್ಮನ್ನೇ ನನ್ನ ತಂಗಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಅಂತೂ ನಂಗೆ ಇವತ್ತಿಂದ ಒಬ್ರು ಅಣ್ಣ ಸಿಕ್ದಂಗೆ ಆಯಿತು. ಶೀಲಾ ಮತ್ತೆ ನರೇಶ್ ಇಬ್ರು ಬೈಕಲ್ಲಿ ಹೋಗೋದನ್ನ ಸರೋಜಾ ಫೋಟೋ ತೆಕ್ಕೋತಾಳೆ. ಆಹಾ, ಎಷ್ಟು ಕ್ಲಿಯರ್ ಆಗಿ ಬಂದಿದೆ ಫೋಟೋ. ಈಗ ಈ ಫೋಟೋನ ವರ್ಷಿಣಿ ಕಳಿಸ್ತೀನಿ. ಅವಳು ಏನು ಮಾಡಬೇಕು ಅದನ್ನು ಮಾಡ್ತಾಳೆ. ಈ ಫೋಟೋ ನವ್ಯಂಗೆ ತಲುಪುತ್ತೆ. ಹೆಂಗೆ? ತಕ್ಷಣ ಸರೋಜಾ ಆ ಫೋಟೋನ ವರ್ಷಿಣಿ ಕಳಿಸ್ತಾಳೆ. ವರ್ಷಿಣಿ ಅದನ್ನು ಸ್ಟೇಟಸ್ಗೆ ಹಾಕ್ತಾಳೆ. ನವ್ಯ ಅದನ್ನು ನೋಡ್ತಾಳೆ. ಇದೇನಿದು, ಇವ್ರು ಇಷ್ಟು ಬೇಗ ಆಫೀಸಿಂದ ಬಂದು ನವ್ಯನ್ ಕರ್ಕೊಂಡು ಎಲ್ಲ ಹೊರಗಡೆ ಹೋಗ್ತಿದ್ದಾರಲ್ಲ. ನಾನೇ ನರೇಶ್ಗೆ ಫೋನ್ ಮಾಡ್ತೀನಿ. ನವ್ಯ ನರೇಶ್ಗೆ ಫೋನ್ ಮಾಡ್ತಾಳೆ. ನರೇಶ್ ಗಾಡಿ ಓಡಿಸ್ತಿದ್ರಿಂದ ನವ್ಯ ಕಾಲ್ ಅವ್ನು ಪಿಕ್ ಮಾಡಲ್ಲ. ಇದ್ಯಾಕೆ ನರೇಶ್ ಫೋನೇ ತಗೊಳ್ತಾ ಇಲ್ಲ? ನವ್ಯಂಗೆ ನರೇಶ್ ಮತ್ತು ಶೀಲಾ ಮೇಲೆ ಸ್ವಲ್ಪನೂ ಕೋಪ ಬರಲ್ಲ. ಯಾಕಂದರೆ ತನ್ನ ಗಂಡ ಅಂಥವನಲ್ಲ ಅನ್ನೋದು ನವ್ಯಂಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆಯೇ ಶೀಲನೂ ಅಂಥ ಹುಡುಗಿ ಅಲ್ಲ ಅನ್ನೋದು ನವ್ಯಂಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಆ ಫೋಟೋನ ತೆಗೆದು ಸ್ಟೇಟಸಲ್ಲಿ ಇವಳು ಹಾಕಿದಾಳೆ ಅಂದರೆ ವರ್ಷಿಣಿ ಯಾಕೆ ನಮ್ಮನೆ ಹತ್ರ ಹೋಗಿದ್ಲು ಅನ್ನೋ ಪ್ರಶ್ನೆ ನವ್ಯನ ತುಂಬ ಕಾಡೋಕ್ಕೆ ಶುರುವಾಗುತ್ತೆ. ಹಲೋ ನವ್ಯ, ಏನು ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿಬಿಟ್ಟಿದ್ಯಾ? ಸಾಮಾನ್ಯ ನೀನು ರಾತ್ರಿ ಫೋನ್ ಮಾಡ್ತೀಯಲ್ಲ, ಹಾಗಾಗಿ ಕೇಳಿದೆ. ಮತ್ತೆ ಏನು ಮಾಡ್ತಿದ್ದೆ? ಏನಿಲ್ಲ ರೀ, ನಿಮ್ಮ ನೆನಪಾಯ್ತು ಹಾಗಾಗಿ ಫೋನ್ ಮಾಡಿದೆ. ಎಲ್ಲಿದ್ದೀರಾ? ಓ ಅದಾ, ಶೀಲಾ ಏನೋ ಇಂಪಾರ್ಟೆಂಟ್ ಬುಕ್ಸ್ ಎಲ್ಲ ತಗೋಬೇಕು ಅಂತ ಅಂತಿದ್ಲಂತೆ. ಹಾಗಾಗಿ ಅವಳನ್ನು ಕರ್ಕೊಂಡು ಅಂಗಡಿಗೆ ಬಂದಿದ್ದೆ. ಅವಳು ಬುಕ್ ನೋಡ್ತಾ ಇದ್ದಾಳೆ. ನಾನು ಗಾಡೀಲಿ ಬರ್ತಿದ್ನಲ್ಲ, ಸೊ ನೀನು ಕಾಲ್ ರಿಸೀವ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗ ಫೋನ್ ಮಾಡಿದೆ. ಹೌದಾ, ಸರಿ ರೀ, ಆಯಿತು. ಓಕೆ ಡಿಯರ್, ನಾನು ನಿನಗೆ ಮನೆಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ಓಕೆ, ಬಾಯ್. ಬಾಯ್. ನರೇಶ್ ಇರೋ ವಿಷಯನ ನನ್ನ ಹತ್ರ ಮುಚ್ಚುಮರೆ ಇಲ್ಲದೆ ಹೇಳಿದ್ದಾರೆ. ಆದರೆ ಯಾಕೆ ಈ ಫೋಟೋ ಎಲ್ಲ ವಾಟ್ಸಪ್ ಸ್ಟೇಟಸಲ್ಲಿ ಬರ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ವಲ್ಲ. ವರ್ಷಿಣಿ ಯಾಕೆ ನಮ್ಮನೆಗೆ ಹೋಗಿದ್ಲು? ಅವಳನ್ನೇ ಫೋನ್ ಮಾಡಿ ಕೇಳ್ಬಿಡೋಣ. ಬೇಡ, ಒಂದು 2-3 ದಿನ ನೋಡೋಣ. ಮತ್ತೆ ಇದೇ ಥರ ಏನಾದರೂ ಫೋಟೋಸ್ ಬರ್ತಾನೆ ಇದ್ದರೆ ಆಗ ನಾನು ನರೇಶ್ ಹತ್ರ ಮಾತಾಡ್ತೀನಿ. ನವ್ಯ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆದರೂ
ವರ್ಷಿಣಿ ಯಾಕೆ ನಮ್ಮನೆಗೆ ಹೋಗಿದ್ಲು ಅನ್ನೋ ಪ್ರಶ್ನೆ ಅವಳನ್ನು ಕಾಡ್ತಾನೆ ಇರುತ್ತೆ. ಅಮ್ಮ ಅಮ್ಮ ನರೇಶ್, ಯಾಕಪ್ಪ, ಏನಾಯ್ತು? ಅಮ್ಮ, ಯಾಕೋ ತುಂಬ ತಲೆನೋವು. ನನಗೆ ಸ್ವಲ್ಪ ಅಯೋಡಿಕ್ಸ್ ಹಚ್ಕೊಡ್ತೀಯಾ? ಹಾಂ, ಇದು ಒಳ್ಳೆ ಅವಕಾಶ. ಅಯ್ಯೋ, ನನಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ಮಂಡಿ ನೋವು. ನಾನೇ ಇಷ್ಟೋ ತನಕ ಶೀಲನ ಹತ್ರ ನನ್ನ ಮಂಡಿಗೆ ಒಂಚೂರು ಏನಾದರೂ ಹಚ್ಕೊಡಮ್ಮ ಅಂತ ಹಚ್ಚಿಸ್ಕೊತಾ ಇದ್ದೆ. ಇನ್ನು ನಿನಗೆ ನಾನೆಲ್ಲಿ ಹಚ್ಕೊಡ್ಲಿ ಹೇಳು? ಸರಿ ಬಿಡು. ಇರು, ಶೀಲಾಗೆ ಹೇಳ್ತೀನಿ, ಅವಳೇ ನಿನ್ನ ತಲೆಗೆ ಏನಾದರೂ ಹಚ್ಕೊಡ್ತಾಳೆ. ಅಯ್ಯೋ ಬಿಡಮ್ಮ, ನಾನೇ ಏನಾದರೂ ಹಚ್ಕೋತೀನಿ ಬಿಡು. ಏ ಇರ, ನಿನಗೆ ಗೊತ್ತಾಗಲ್ಲ. ಶೀಲಾ, ಶೀಲಾ, ಇಷ್ಟೋ ತನಕ ನನ್ನ ಮಂಡಿಗೆ ಅಯೋಡಿಸ್ ಹಚ್ಕೊಟ್ಟಿಯಲ್ಲ, ಅದೇ ಥರ ನರೇಶ್ಗೂ ಒಂದು ಸ್ವಲ್ಪ ತಲೆಗೆ ಅಯೋಡಿಕ್ಸ್ ಹಚ್ಕೊಡಮ್ಮ. ಪಾಪ ತುಂಬ ತಲೆನೋವಂತೆ. ನಾನಾ? ಆಂಟಿ, ನೀವೇ ಕೂತ್ಕೊಂಡು ಅವ್ರಿಗೆ ಹಚ್ಕೊಡ್ಬೋದಲ್ವಾ? ಅಮ್ಮ, ನಿನಗಾದರೆ ಹಚ್ಚು, ಇಲ್ಲ ಅಂದರೆ ಸುಮ್ಮನಿರು. ಪಾಪ ಶೀಲಂಗೆ ಓದ್ಕೊಳ್ಳೋದಿರುತ್ತೆ, ಸುಮ್ಮನೆ ಅವ್ರಿಗೆ ಅದು ತೊಂದರೆ ಕೊಡ್ತೀಯಾ? ಆಹಾ, ಇದೊಳ್ಳೆ ಚೆನ್ನಾಗಿದೆ ಕಣ. ಸಾಯಂಕಾಲ ಶೀಲಾ ನನ್ನ ತಂಗಿ ಥರ ಹಾಗೆ ಹೀಗೆ ಅಂತ ಎಲ್ಲ ಹೇಳಿಬಿಟ್ಟು ಈಗ ಅವಳು ನಿನಗೆ ಅಯೋಡಿಕ್ಸ್ ಹಚ್ಕೊಡ್ತೀನಿ ಅಂತ ಬಂದರೆ ಯಾಕೋ ಬೇಡ ಅಂತಿದ್ಯಾ? ನೋಡು, ನಿಮ್ಮಿಬ್ಬರು ಮನಸ್ಸಲ್ಲೇ ಏನಾದರೂ ಇದ್ದರೆ ಹಾಗನ್ಸೋದು. ಏನೂ ಇಲ್ಲ ಅಂದಮೇಲೆ ಅಯೋಡಿಕ್ಸ್ ಹಚ್ಚಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಆಂಟಿ, ಅದು ಹಾಗಲ್ಲ. ಸರಿ ಬಿಡಿ, ನನ್ನ ಮಾತಿಗೆ ಈ ಮನೇಲಿ ಯಾರಿಗೂ ಬೆಲೆ ಇಲ್ಲ. ಅಲ್ಲ, ಅಷ್ಟೊತ್ತಿಂದ ಹೇಳ್ತಾ ಇದ್ದೀನಿ ನನಗೆ ಮಂಡಿ ನೋವು ಆಗ್ತಿಲ್ಲ ಅಂತ. ಇಬ್ಬರು ಅರ್ಥನೇ ಮಾಡ್ಕೊಳ್ಳಲ್ವಲ್ಲ? ಸರಿ ಬಿಡಮ್ಮ, ಆಯಿತು. ಶೀಲಾ ಅವರೇ, ನೀನು ಸ್ವಲ್ಪ ಹಚ್ಕೊಡ್ತೀರಾ? ಶೀಲಾ ನಿಜವಾಗ್ಲೂ ನರೇಶ್ನ ತನ್ನ ಅಣ್ಣ ಅಂತಾನೆ ತಿಳ್ಕೊಂಡಿರ್ತಾಳೆ. ನರೇಶು ಅಷ್ಟೇ, ಶೀಲನ ತನ್ನ ತಂಗಿ ಥರ ನೋಡ್ತಿರ್ತಾನೆ. ಆದ್ರಿಂದ ಅವಳು ಅಯೋಡಿಕ್ಸ್ ಹಚ್ಚಕ್ಕೆ ಒಪ್ಕೋತಾಳೆ. ಸರಿ. ಈ ಕಡೆ ಸರೋಜ ತನ್ನ ಕೆಲಸ ತಾನು ಮಾಡಿಕೊಂಡು ಏನೂ ಗೊತ್ತಿಲ್ಲದಿರೋ ಹಂಗೆ ಮಲ್ಕೊಳಕ್ಕೆ ಹೋಗ್ತಾಳೆ. ಇದೇನಿದು, ನರೇಶ್ ಆಮೇಲೆ ಫೋನ್ ಮಾಡ್ತೀನಿ ಅಂದರು, ಇಷ್ಟೊತ್ತಾದರೂ ಫೋನೇ ಮಾಡಲಿಲ್ವಲ್ಲ? ಯಾಕಿರ್ಬೋದು? ನಾನೇ ಒಂದ್ಸರಿ ಮಾಡಿ ನೋಡ್ತೀನಿ. ನವ್ಯ ನರೇಶ್ಗೆ ಫೋನ್ ಮಾಡೋಣ ಅಂತ ಮೊಬೈಲ್ ತಗೋತಾಳೆ. ಆಗ ಅವಳಿಗೆ ವರ್ಷಿಣಿ ಸ್ಟೇಟಸ್ ಕಾಣಿಸುತ್ತೆ. ಓ, ವರ್ಷಿಣಿ ಏನೋ ಸ್ಟೇಟಸ್ ಹಾಕಿದ್ದಾಳೆ. ವರ್ಷಿಣಿ ಸ್ಟೇಟಸ್ ನೋಡಿದ ತಕ್ಷಣ ನವ್ಯಂಗೆ ಶಾಕ್ ಆಗುತ್ತೆ. ಏನಾಯ್ತು ನರೇಶ್ಗೆ? ಶೀಲಾ ಯಾಕೆ ನಮ್ಮ ಬೆಡ್ರೂಮಲ್ಲಿದ್ದಾಳೆ? ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.